ಅಗ್ರಹಾರ ಜೈಲಿನಲ್ಲಿ ಕೈದಿಗಳ ಮೊಬೈಲ್ ಬಳಕೆ ನಿಲ್ಲುವಂತಹ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಎಷ್ಟೇ ಭದ್ರತೆಯನ್ನ ತೆಗೆದುಕೊಂಡ್ರು ಕೈಗೊಂಡ್ರು ಮೊಬೈಲ್ ಸಿಗೋದು ಮಾತ್ರ ನಿಲ್ತಾ ಇಲ್ಲ. ಅಲೋಕ್ ಕುಮಾರ್ ಅಧಿಕಾರ ಸ್ವೀಕರಿಸಿದ ದಿನವೂ ಕೂಡ ಮೊಬೈಲ್ಗಳು ಪತ್ತೆಯಾಗಿವೆ. ಇತ್ತ ಫುಲ್ ಜಾಮರ್ ಹಾಕಿದರೆ ಅಕ್ಕಪಕ್ಕದವರಿಗೆ ಸಿಗ್ನಲ್ ಸಮಸ್ಯೆ ಆಗುತ್ತೆ. ಹೀಗಾಗಿ ಹೊಸ ತಂತ್ರಜ್ಞಾನ ಬಳಕೆ ಮಾಡುವುದರ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದೆ ಇಲಾಖೆ. ಭೌಗೋಳಿಕ ಬೇಲಿ, ಜಿಯೋ ಫೆನ್ಸಿಂಗ್ ಬಳಕೆಗೆ ಚರ್ಚೆಗಳು ಕೂಡ ಆಗ್ತಾ ಇದೆ. ಈಗಾಗಲೇ ತಿಹಾರ್ ಜೈಲಿಗೆ ಭೇಟಿಯನ್ನ ನೀಡಿ ಮಾಹಿತಿಯನ್ನ ಕೂಡ ಸಂಗ್ರಹ ಮಾಡಲಾಗಿದೆ. ತಿಹಾರ್ ಜೈಲಿನಲ್ಲಿ ಮೊಬೈಲ್ ಬಳಕೆ ಸಂಪೂರ್ಣವಾಗಿ ನಿಷೇಧವಾಗಿದೆ. ಹೀಗಾಗಿ ಈ ತಂತ್ರಜ್ಞಾನವನ್ನ ಈ ಪರಪ್ಪನ ಅಗ್ರಹಾರ ಜೈಲಿಗೂ ಕೂಡ ತರಬೇಕು ಅಂತ ಹೇಳಿ ಅಧಿಕಾರಿಗಳು ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಹಾಗಿದ್ರೆ ಏನಿದು ಈ ಜಿಯೋ ಫೆನ್ಸಿಂಗ್ ಅಂತ ನಾವು ನೋಡ್ತಾ ಹೋಗೋದಾದ್ರೆ ನೋಡಿ, ಮೊದಲಿಗೆ GPS ಮೂಲಕ ಎಷ್ಟು ಸ್ಥಳಕ್ಕೆ ಜಿಯೋ ಫೆನ್ಸಿಂಗ್ ಹಾಕಬೇಕು ಅಂತ ಹೇಳಿ ಡಿಜಿಟಲ್ ಗಡಿ ನಿರ್ಧಾರ ಮಾಡುತ್ತೆ. ಆ ಬಳಿಕ ನಿರ್ಧರಿಸಿದಂತಹ ಜಾಗವನ್ನ GPS ಮೂಲಕ ಜಿಯೋ ಫೆನ್ಸಿಂಗ್ ಸೆಟ್ ಮಾಡ್ತಾರೆ. GPS ಸೆಟ್ ಮಾಡಿದ ಜಾಗಕ್ಕೆ ಮಾತ್ರ ಜಾಮರ್ ಒಳಪಡುತ್ತೆ. ಸೆಟ್ ಮಾಡಿದ ಜಾಗ ಬಿಟ್ಟು ಉಳಿದ ಕಡೆ ಈ ಜಾಮರ್ ವರ್ಕ್ ಆಗೋದಿಲ್ಲ. ಸೊ ಇದೊಂದು ಪ್ಲಸ್ ಪಾಯಿಂಟ್. ಸೊ ಹಾಗಾಗಿ ಇದನ್ನ ಬಳಕೆ ಮಾಡಿಕೊಂಡ್ರೆ ಮೊಬೈಲ್ ಬಳಕೆ ಮಾಡೋದು ಇಲ್ಲಿ ಕಡಿಮೆ ಆಗ್ತಾ ಹೋಗುತ್ತೆ. ಜಿಯೋ ಫೆನ್ಸಿಂಗ್ ಅಳವಡಿಕೆ ಮಾಡಿದ್ರೆ ಜೈಲು ಆವರಣ ಮಾತ್ರ ಜಾಮರ್ನಿಂದ ಒಳಪಡುತ್ತೆ. ಜೈಲಿನಿಂದ ಆಚೆಗೆ ಯಾವುದೇ ಸಮಸ್ಯೆ ಆಗುವುದಿಲ್ಲ, ಸಾರ್ವಜನಿಕರಿಗೆ ತೊಂದರೆ ಆಗುವುದಿಲ್ಲ. ಆಗ ಎಷ್ಟೇ ಈ ತಪ್ಪಲಾಗದ ಒಂದಷ್ಟು ಮೊಬೈಲ್ ಸಿಗ್ನಲ್ ಏನು ಬರ್ತಾ ಇತ್ತೋ ಅದೆಲ್ಲವನ್ನು ಕೂಡ ತಪ್ಪಿಸುವಂತಹ ಕೆಲಸಗಳಾಗುತ್ತೆ. ಈ 2G 3G 4G 5G GSM ವೈಫೈ ಹಾಗೂ ಬ್ಲೂಟೂತ್ ಕೂಡ ವರ್ಕ್ ಆಗೋದಿಲ್ವಂತೆ. ಸಂಪರ್ಕ ರಹಿತ ವಲಯವನ್ನು ಸೃಷ್ಟಿಸೋದಕ್ಕೆ ಜಿಯೋ ಫೆನ್ಸಿಂಗ್ ಸಹಾಯ ಆಗುತ್ತೆ. ಹಾಗಿದ್ರೆ ನೋಡಿ, ಇದು ಯಾವ ಥರ ವರ್ಕ್ ಮಾಡುತ್ತೆ ಅಂತ ಹೇಳಿ ನಾವು ನೋಡ್ತಾ ಹೋಗೋದಾದ್ರೆ, ಈಗ ಒಂದು ರೂಮ್ನಲ್ಲಿ ನಾವೇನಾದರೂ ಈ ಜಿಯೋ ಫೆನ್ಸಿಂಗ್ನ ನಾವು ಅಳವಡಿಕೆ ಮಾಡಿಕೊಂಡ್ರೆ ಆ ಒಂದು ರೂಮ್ನಲ್ಲಿ ಯಾವುದೇ ರೀತಿಯಾದಂತಹ ಸಿಗ್ನಲ್ ಸಿಗೋದಿಲ್ಲ. ನೀವು ಸಾಮಾಜಿಕ ಜಾಲತಾಣವನ್ನು ಕೂಡ ಬಳಕೆ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ನಾರ್ಮಲ್ GSM ಸಿಮ್ ಕೂಡ ಯೂಸ್ ಆಗಲ್ಲ. 2G 3G 4G 5G ಏನೂ ವರ್ಕ್ ಆಗಲ್ಲ.